ಹಾಗೆಯೇ ಈ ಸಭೆಯನ್ನು ಉದ್ದೇಶಿಸಿ ಇಂದಿನ ದಿನ ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಪ್ರಾಂತ ರಾಜ್ಯ ಉಪಾಧ್ಯಕ್ಷರಾದಂಥ ವೆಂಕಟಾಚಲಯ್ಯನವರು ಈ ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷತೆ ಭಾಷಣವನ್ನು ಮಾಡುತ್ತಿದ್ದಾರೆ. ಹಾಗೆಯೇ ತದನಂತರದಲ್ಲಿ ಕರ್ನಾಟಕ ಪ್ರಾಂತ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಯಶವಂತ್ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದು, ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ರೈತರ ಕುಂದುಕೊರತೆಗಳ ಬಗ್ಗೆ ಜೊತೆಗೆ ನೈಸ್ ಅಕ್ರಮದ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸಿದ್ದು, ಎಲ್ಲರೂ ಕೂಡ ಇದನ್ನು ಸಾವಧಾನವಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಂಡು ಸರ್ವರಿಗೂ ಸುಸ್ವಾಗತ. ಹಾಗೆ ಕೂಡ ನಮ್ಮ ಜನನಾಯಕನ ಪಡೆದ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಚಂದ್ರಣ್ಣರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಅವರು ಕೂಡ ಈ ಸಭೆ ಮುಖಾಂತರ ಸ್ವಾಗತವನ್ನು ಬಯಸ್ತೀವಿ. ತದನಂತರ ಶ್ರೀಗಂಠಪುರ ಗ್ರಾಮ ಇವರು ಪಂಚೆಪಾಡ ತುಮಕೂರು ರಸ್ತೆ ಯೋಗಾನಂದ ಮೂರ್ತಿ ಕೂಡ ಈ ಸಭೆಗೆ ಆಗಮಿಸಿದ್ದು, ಅವರು ಕೂಡ ಈ ಸಭೆ ಮುಖಾಂತರ ಸುಸ್ವಾಗತವನ್ನು ಕೋರ್ತೇವೆ. ನಾನು ಕೂಡ ಮಾಧವರ ಗ್ರಾಮ ಸಮಿತಿ ಪ್ರಧಾನ ಕಾರ್ಯದರ್ಶಿ ವೆಂಕಟಾಚಲಪ್ಪ ಈ ನೊಂದ ರೈತರ ವಿಚಾರದಲ್ಲಿ ಧ್ವನಿ ಎತ್ತಿರ್ತಕ್ಕಂಥ ಒಂದು ಮುಖ್ಯ ವಾಹಿನಿಗೆ ಬರಬೇಕು ಅಂತ ಹೇಳಿ ನಮ್ಮ ರಾಜ್ಯ ಪ್ರಧಾನ ಉಪಾಧ್ಯಕ್ಷರಂತ ವೆಂಕಟಾಚಲಪ್ಪ ಕೇಳ್ಕೊಂಡಾಗ ನಮಗೂ ಹುಡುಗಂಸಿ ಹಲವಾರು ಕಡೆ ರೈತರ ಸಂಘಟನೆಗಳನ್ನು ಸೇರಿಸಿ ಈ ಸಮಸ್ಯೆನ ರಾಜ್ಯಕ್ಕೆ ತಿಳಿಸಬೇಕು ಅಂತ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಒಂದು ಸದುದ್ದೇಶದಿಂದ ಈ ಸಭೆಯಲ್ಲಿ ಸೇರಿ ಇವತ್ತು ಕಾರ್ಯಕ್ರಮ ನಡೆಸಲಿಕ್ಕೆ ಉದ್ದೇಶ ಇಟ್ಕೊಂಡಿದ್ವಿ. ಈ ಪತ್ರಕರ್ತೆಯನ್ನು ಈ ಸಮಯದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಯಶವಂತ್ ಅವರು ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ನೈಸ್ ಭೂ ಸಂತ್ರಸ್ತ ರೈತರ ಹೋರಾಟ ಸಮಿತಿ ಜಂಟಿಯಾಗಿ ಕರೆಯಲಾಗಿದೆ. ಇದೇ 22ನೇ ತಾರೀಕು ಜಯಸೂರ್ಯ ಕನ್ವೆನ್ಷನ್ ಹಾಲ್ ತುಮಕೂರು ರಸ್ತೆಯಲ್ಲಿ ನೈಸ್ ಕಂಪನಿಯಿಂದ ನೊಂದಿರತಕ್ಕಂಥ ರೈತರ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬೃಹತ್ ಸಮಾವೇಶವನ್ನು ಉದ್ಘಾಟನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಸಾಹೇಬರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನಾನು ಟಿ ಯಶವಂತ ಭಾಗವಹಿಸ್ತಾ ಇದ್ದೀನಿ. ಈ ಸಭೆಯ ಅಧ್ಯಕ್ಷತೆಯನ್ನು ವೆಂಕಟಾಚಲಯ್ಯ ಅವರು ಕೂಡ ವಹಿಸ್ಕೊಂಡು ನಡೆಸ್ಕೊಡ್ತಾರೆ. ಇದು ಈಗ ನಿಮಗೆಲ್ರಿಗೂ ಗೊತ್ತಿರುವಂಥ ವಿಷಯ. ನೈಸ್ ಸಂಸ್ಥೆ ಹಲವಾರು ರೀತಿಯ ಕಷ್ಟ ಮತ್ತು ನಷ್ಟಗಳನ್ನು ರೈತರಿಗೆ ಉಂಟು ಮಾಡಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ. ಮೊನ್ನೆ ನಿಮಗೆ ಗೊತ್ತಿರಬೇಕು, ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇರುವಾಗ ಅಲ್ಲಿ ನೈಸ್ ಕಂಪನಿ ಹೊಂದಿರುವ ಹೆಚ್ಚುವರಿ ಭೂಮಿಯನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ವಾಪಸ್ ಮಾಡಬೇಕಾಗಿದೆ, ವಾಪಸ್ ಮಾಡಿಲ್ಲ, ಯಾಕೆ ಅಂತ ಅಲ್ಲಿ ಪ್ರಶ್ನೆ ಬಂದಾಗ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರಾದಂಥ ಶರಣಪ್ಪ ದರ್ಶನಾಪುರ ಅವರು ಹೆಚ್ಚುವರಿ ಜಮೀನು ವಾಪಸ್ ತಗೊಳ್ಳೋದಕ್ಕೆ ನಮಗೆ ಸರ್ವೆ ನಂಬರೇ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಹಾಸ್ಯಾಸ್ಪದ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರೋದು ನಾವು ನೋಡ್ತಾ ಇದ್ದೀವಿ. ನೈಸ್ ಕಂಪನಿ ಇತಿಹಾಸ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದೇ. ರೈತರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಷ್ಟ ಮತ್ತು ನಷ್ಟವನ್ನು ಅನುಭವಿಸ್ತಾ ಇದ್ರೆ ಟಿ ಬಿ ಜಯಚಂದ್ರ ಅವರು ಒಬ್ಬರನ್ನು ಬಿಟ್ಟು ಇದ್ದವ್ರು ಯಾರು ಕೂಡ ಈಗ ಈ ನೈಸ್ ಕಂಪನಿಯ ದೌರ್ಜನ್ಯದ ವಿರುದ್ಧ ಮತ್ತು ರೈತರ ಪರವಾಗಿ ಮಾತಾಡ್ತಾ ಇಲ್ಲ. ಈ ಹಿಂದೆ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನೈಸ್ನ ರೈತರ ಕಷ್ಟದ ಬಗ್ಗೆ ಕೆಲವು ಸಾರಿ ಮಾತಾಡ್ತಾ ಇದ್ರು. ಈಗ BJP ಜೊತೆ ಅವರು ಮೈತ್ರಿ ಮಾಡಿದ ಮೇಲೆ ಅವರು ನೈಸ್ ರೈತರ ಪರವಾಗಿ ಮಾತಾಡೋದನ್ನ ಯಾಕೋ ಕಡಿಮೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೈಸ್ ರೈತರ ಸಮಸ್ಯೆಗಳು ವಿಪರೀತ ಇದ್ದಾವೆ. ನಾವು ಕೇಳ್ತಾ ಇರೋದಿಷ್ಟೇ, ಸದನ ಸಮಿತಿ ವರದಿ ಏನು ಟಿ ಬಿ ಜಯಚಂದ್ರ ಅವರ ನೇತೃತ್ವದ ರಚನೆ ಆಯಿತು, ಅದು ಮಂಡನೆ ಆಯಿತು. ಆ ಸದನ ಸಮಿತಿ ವರದಿಯನ್ನು ಜಾರಿ ಮಾಡಬೇಕು. 27ನೇ ತಾರೀಕು 3ನೇ ತಿಂಗಳು 2023ರಲ್ಲಿ ಸಂಪುಟದ ಉಪಸಮಿತಿ, ಆವಾಗ ಎಸ್ ಟಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಂಪುಟ ಉಪಸಮಿತಿ ಸಭೆಯ ತೀರ್ಮಾನ ಏನಿತ್ತು ಆ ತೀರ್ಮಾನವನ್ನು ಜಾರಿಗೊಳಿಸಬೇಕು. ಈಗಾಗಲೇ 30 ವರ್ಷದ ಅವಧಿ ಇದು ಮುಗಿತಾ ಬರ್ತಾ ಇರೋದ್ರಿಂದ ನೈಸ್ ಸಂಸ್ಥೆಯನ್ನು BMIC ಪಾಲುದಾರಿಕೆಯಿಂದ ಹೊರಗಿಡಬೇಕು. ರಾಷ್ಟ್ರೀಯ ಹೆದ್ದಾರಿ ಈಗ ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರ ರಸ್ತೆ ಪ್ರಾಧಿಕಾರ ಹೊಸ ರಸ್ತೆಯನ್ನು ಮಾಡಿದೆ. ಈ ಬೆಂಗಳೂರು ಮೈಸೂರು ರೋಡನ್ನು ಅಪ್ಗ್ರೇಡ್ ಮಾಡಿದೆ. ಅವಾಗ ನೈಸ್ ರಸ್ತೆ ಅಗತ್ಯ ಬರೋದಿಲ್ಲ. ಹಾಗಾಗಿ ನೈಸ್ ಸಂಸ್ಥೆಯ ಯೋಜನೆಯನ್ನು ಪೂರ್ತಿಯಾಗಿ ರದ್ದುಪಡಿಸಿ ಏನು ಈ
ಭೂ ಕಬಳಿಕೆಯಿಂದ ನೊಂದಿರ್ತಕ್ಕಂಥ ಎಲ್ಲ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮುಖ್ಯವಾದಂಥ ಬೇಡಿಕೆ. ಆ ಸಮಾವೇಶದಲ್ಲಿ ಸಾವಿರಾರು ಜನ ರೈತರು ಭಾಗವಹಿಸ್ತಾ ಇದ್ದಾರೆ. ಅವತ್ತು ನಾವು ಹೇಗೆ ಈ ಬೆಂಗಳೂರಿಂದ ಮೈಸೂರು ತನಕ ಈ ರೈತರು ತೊಂದರೆ ಅನುಭವಿಸ್ತಾ ಇದ್ದಾರೆ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ತಾಲೂಕಿನ ರೈತರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಈ ತೊಂದರೆಯನ್ನು ನಿವಾರಿಸೋದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕಾಗಿ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಈ ಸಮಾವೇಶದ ನಂತರ ಈ ಸರ್ಕಾರ ನಮ್ಮ